ಲೋಕಸಭಾ ಚುನಾವಣೆಯ ಲೆಕ್ಕಾಚಾರಗಳು ತಂತ್ರಗಾರಿಕೆ ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ. ದಿನಗಣನೆ ಶುರುವಾಗಿದೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿತ್ತು. ಈ ಬಾರಿ ಕೂಡ ಹೈ ವೋಲ್ಟೇಜ್ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಒಂದು ಕಡೆ ಸುಮಲತಾ ಅಂಬರೀಶ್ ಅವರು ಟಿಕೆಟ್ ನನಗೇ ಬೇಕು ಅಂತಿದ್ದಾರೆ, ಮತ್ತೊಂದು ಕಡೆ JDSನವರು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಬೇಕು ಬಿಟ್ಕೊಡ್ಬಾರ್ದು ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. ಆ ಮೂಲಕ ನಾಯಕರು ಒಂದು ಕಡೆ ಆಕಾಂಕ್ಷಿಗಳಾಗಿದ್ದಾರೆ, ಪಕ್ಷಗಳು ಆಕಾಂಕ್ಷಿಗಳಾಗಿದ್ದಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ, BJಪಿಯವರು JDS ಅವರು ಬಿಟ್ಕೊಡ್ತಾರೆ ಅಥವಾ ಮೈತ್ರಿ ಪಕ್ಷದಿಂದ ಕಣಕ್ಕಿಳ್ತಾರೆ ಸುಮಲತಾ ಅವರು ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಆದರೆ ಮಂಡ್ಯದ ಜನರ ಅಭಿಪ್ರಾಯವೇನು, ಮಂಡ್ಯದ ಜನ ಏನು ಹೇಳ್ತಿದ್ದಾರೆ, ಮಂಡ್ಯದ ಜನರಿಗೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನುವ ಆಸೆ ಇದೆ. ಹೀಗಾಗಿ ಇವತ್ತು ಇಡೀ ದಿನ ರಿಪಬ್ಲಿಕ್ ಕನ್ನಡ ಟೀಮ್ ಅಲ್ಲಿ ಗ್ರೌಂಡ್ ರಿಪೋರ್ಟನ್ನು ಮಾಡುವ ಮೂಲಕ ಜನಾಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ನಮ್ಮ ಸಹೋದ್ಯೋಗಿ ದಿವಿತ್ ಬೆಳಗ್ಗಿನಿಂದಲೂ ಕೂಡ ಮಂಡ್ಯದ ನಾನಾ ಭಾಗಗಳಿಗೆ ತೆರಳಿ ಹಳ್ಳಿಗಳಿಗೆ ತೆರಳಿ ಹಳ್ಳಿಯ ಜನರ ಮನಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಜನಾಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾರೆ. ಇಲ್ಲಿ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಈಗ ಸುಮಲತಾ ಅಂಬರೀಶ್ ಅವರು ನಿನ್ನೆ ಮೀಟಿಂಗನ್ನು ಮಾಡಿದ್ದಾರೆ. ಅವರ ನಿವಾಸದಲ್ಲಿ ನಟ ದರ್ಶನ್ ಅವರು ಆಗಮಿಸಿದ್ರು. ಇಂಡವಾಳು ಸಚ್ಚಿದಾನಂದ ಶಾಸಕರು ಅವರು ಕೂಡ ಬಂದು ಒಂದಷ್ಟು ಚರ್ಚೆಗಳನ್ನು ಮಾಡಿ ಹೋಗಿದ್ದಾರೆ. ಇಲ್ಲಿ ಸುಮಲತಾ ಅಂಬರೀಶ್ ಅವರು ಸಭೆಯನ್ನು ಮಾಡಿದ್ರೆ ಆ ಕಡೆ ರಾಮನಗರದ ಬಿಡದಿಯಲ್ಲಿರುವಂಥ ಕೇತ್ಗನಹಳ್ಳಿಯಲ್ಲಿರುವಂಥ ಕುಮಾರಸ್ವಾಮಿಯವರ ಫಾರ್ಮ್ ಹೌಸಲ್ಲಿ 6 ಗಂಟೆಗೆ ಮಂಡ್ಯ ಭಾಗದ JDS ನಾಯಕರ ಜೊತೆಯಲ್ಲಿ ಅವರು ಕೂಡ ಮೀಟಿಂಗನ್ನು ಮಾಡಿದರು. ಇಲ್ಲಿ JDS ಒಂದು ಕಡೆ ಪಟ್ಟು ಹಿಡಿದಿದೆ. JDSನ ಸ್ಥಳೀಯ ನಾಯಕರು ಹೇಳ್ತಿದ್ದಾರೆ ಕುಮಾರಸ್ವಾಮಿಯವರೇ ಬರಬೇಕು, ನಿಖಿಲ್ ಕುಮಾರಸ್ವಾಮಿಯವರೇ ಬರಬೇಕು ಅಂತೇಳಿ. ಇದೆಲ್ಲದರ ನಡುವೆ ಪುಟ್ಟರಾಜು ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅವರು ಅಭ್ಯರ್ಥಿ ಆಗ್ಬೋದು ಅಂತೇಳಿ. ಮತ್ತೊಂದು ಕಡೆ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಂತೆ ಕಂತೆಗಳೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಸುಮಲತಾ ಅಂಬರೀಶ್ ಅವರು ಏನು ಮಾಡ್ತಾರೆ ಬಹಳ ಕುತೂಹಲ ಇರುವಂಥದ್ದು. ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿಯೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸಂಧಾನ ನಡೀತು ನಿನ್ನೆ ಸುಮಲತಾ ಅಂಬರೀಶ್ ಅವರ ನಿವಾಸದಲ್ಲಿ. ಇಂಡವಾಳು ಸಚ್ಚಿದಾನಂದ ಅವರನ್ನು ಕರೆಸಿ ಅಲ್ಲಿಯೂ ಕೂಡ ಮಾತಾಡ್ಸೋದಕ್ಕೆ ಅಂತೇಳಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್ ನೋಡಿ, ಒಂದು ಕಡೆ ನಾ ಕೊಡೆ, ಆ ಕಡೆ ನಾ ಬಿಡೆ ಅಂತ ಹೇಳ್ತಿದ್ದಾರೆ. ಸೊ ಏನು ಆಗ್ಬೋದು, ಬಹಳ ಕುತೂಹಲ ಇದೆ ಆನಂದ್. ಖಂಡಿತ ನಾಗೇಂದ್ರ ಬಾಬು, ಮಂಡ್ಯ ಕ್ಷೇತ್ರ ದಿನ ಕಳೆದಂತೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗ್ತಾ ಇದೆ. ಒಂದು ಕಡೆ ಸುಮಲತಾ ಅವರು BJಪಿಯಿಂದ ಟಿಕೆಟ್ ಪಡಿಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ JDS ನಾಯಕರು ಕೂಡ ಕ್ಷೇತ್ರವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಬ್ಬರು ಕೂಡ BJಪಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅದ್ರ ಜೊತೆಗೆ ಸಭೆಗಳ ಮೇಲೆ ಸಭೆಯನ್ನು ನಡೆಸುವ ಮೂಲಕ ಚುನಾವಣೆಗೆ ತಯಾರಿ ಕೂಡ ನಡೀತಾ ಇರುವಂಥದ್ದು. ನಿನ್ನೆ ಒಂದು ಕಡೆ ದಳಪತಿಗಳು ಸಭೆಯನ್ನು ನಡೆಸಿದ್ರೆ, ಮತ್ತೊಂದು ಕಡೆ ಸುಮಲತಾ ಅವರು ಕೂಡ ಸಭೆಯನ್ನು ನಡೆಸಿ ಮುಂದಿನ ಚುನಾವಣೆಗೆ ಒಂದಷ್ಟು ಕಾರ್ಯತಂತ್ರಗಳನ್ನು ನಡೆಸಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಅವರು ಒಂದಷ್ಟು ಮುಖಂಡರುಗಳ ಜೊತೆ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಬಹುತೇಕರ ಅಭಿಪ್ರಾಯ ಏನು BJಪಿ ಟಿಕೆಟನ್ನೇ ತರಬೇಕು, ಆಗ ನಮಗೆ ಈಸಿ ಆಗ್ತದೆ. ಕಳೆದ ಬಾರಿ ಇರುವಂಥ ರೀತಿ ಈ ರೀತಿ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಚುನಾವಣೆ ಪಕ್ಷೇತರವಾಗಿ ಹೋದರೆ ಕಷ್ಟ. ಹಾಗಾಗಿ BJಪಿಯಿಂದಲೇ ಟಿಕೆಟ್ ತರಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಅವರ ನಾಯಕಿಗೆ ಹಾಕಿದ್ರು. ಅದರಲ್ಲೂ ಕೂಡ ಅವರ ಅತ್ಯಾಪ್ತ ಅಂತ ಗುರುತಿಸ್ಕೊಂಡಿರುವಂಥ ಇಂಡವಾಳು ಸಚ್ಚಿದಾನಂದ ಅವರು, ನೀವೇನಾದರೂ ಪಕ್ಷದಿಂದ ಟಿಕೆಟ್ ತಂದರೆ ಮಾತ್ರ ನಾನು ನಿಮ್ಮ ಜೊತೆ ಪ್ರಚಾರಕ್ಕೆ ಬರ್ತೀನಿ, ನಿಮ್ಮ ಚುನಾವಣೆಯನ್ನು ಮಾಡ್ತೀನಿ. ಒಂದು ವೇಳೆ ಪಕ್ಷೇತರವಾಗಿ ಹೋದರೆ ನಾನು BJಪಿಲಿದ್ದೀನಿ, BJಪಿ ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ತದೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ. ಇನ್ನೊಂದು ಕಡೆ JDS ನಾಯಕರು ಕೂಡ ಕ್ಷೇತ್ರ ನಮಗೆ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ನೀವು ಹೇಳ್ದಂಗೆ ನಾ ಕೊಡೆ ನೀ ಬಿಡೆ ಅನ್ನೋ ರೀತಿಯಲ್ಲಿ ಮಂಡ್ಯ ಕ್ಷೇತ್ರಕ್ಕಾಗಿ JDS ನಾಯಕರು ಹಾಗೂ ಸುಮಲತಾ ಅಂಬರೀಶ್ ಅವರು ಪಟ್ಟು ಹಿಡಿದಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.